ಎಲ್ಲೋ ನಮಸ್ಕಾರ ಎಲ್ಲರಿಗೂ ಟೇಕ್ ಇಟ್ ದಿಲೀಪ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮತ್ತೊಂದು ವಿಡಿಯೋನ ತಗೊಂಡು ನಾನು ಬಂದಿದ್ದೀನಿ. ಅಂದಂಗೆ ನೆಕ್ಸ್ಟ್ ವಿಡಿಯೋ ಇಂದ ನಾನು ಫೇಸ್ ಅನ್ನ ರಿವೀಲ್ ಮಾಡಿ ಕ್ಯಾಮ್ರಾ ಮುಂದೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೀವು ಹೇಗೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತೀರಾ ಅಂತ ಗೊತ್ತಾದ್ರೆ ನಾನು ನೆಕ್ಸ್ಟ್ ಇಂದ ಕ್ಯಾಮ್ರಾ ಮುಂದೆ ಬಂದೇ ಬರ್ತೀನಿ. ಅಂದಂಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ಬಂದಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಅನ್ನ ಮಾಡಿ, ಆದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಸಪೋರ್ಟ್ ಅನ್ನ ಮಾಡಿ ಅಂತ ಕೇಳ್ಕೊಂತೀನಿ. ಇವತ್ತಿನ ವಿಡಿಯೋ ಬಂದು ಡೋಂಟ್ ಫಾಲ್ ಕಾಲಿವುಡ್. ಅಷ್ಟಕ್ಕೂ ತಮಿಳು ಚಿತ್ರರಂಗಕ್ಕೆ ಏನಾಗಿದೆ, ಬರ್ತಾ ಬರ್ತಾ ಎಲ್ಲರೂ ಕೂಡ ಸ್ಟ್ರಗಲ್ ಆಗಿ ಅಲ್ಲಲ್ಲೇ ನಿಂತ್ಕೊಂತಿರೋದು ಯಾಕೆ? ಎಲ್ಲಾ ಚಿತ್ರರಂಗ ಕೂಡ ಬೆಳೆದ್ರು ಕೂಡ ಇವರು ಯಾಕೆ ಇನ್ನೂ ಕೂಡ ಬೆಳೆದಿಲ್ಲ ಅನ್ನೋದ್ರ ಬಗ್ಗೆ ನಾನಿವತ್ತು ತುಂಬಾನೇ ಡೀಪ್ ಆಗಿ ಹೋಗಿ ಸ್ಟಡಿಯನ್ನ ಮಾಡ್ಕೊಂಡು ಬಂದಿದ್ದೀನಿ. ಅದು ಏನನ್ನ ಸ್ಟಡಿಯನ್ನ ಮಾಡ್ಕೊಂಡು ಬಂದಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಅನ್ನ ಮಾಡ್ತೀನಿ. ನಂಗೆ ಡಿಸ್ಕಸ್ ಅನ್ನು ಸ್ವಲ್ಪ ಮಾಡೋಣ. ಅಷ್ಟಕ್ಕೂ ಒಂದಾನೊಂದು ಕಾಲದಲ್ಲಿ ಮೆರೆದಂತ ತಮಿಳು ಚಿತ್ರರಂಗ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ತರ ಸ್ಟ್ರಗಲ್ ಆಗಿ ಯಾಕೆ ಅಲ್ಲೇನೆ ನಿಂತಿದೆ ಅಂತ ನಮಗೆ ಗೊತ್ತಾಗಿದೆ. ಅಷ್ಟಕ್ಕೂ ಇಲ್ಲಿರುವಂತ ಒಬ್ಬೊಬ್ರು ಕೂಡ ರಿಟೈರ್ಮೆಂಟ್ ಅನ್ನ ತಗೋತಾ ಇದ್ದಾರೆ. ಇನ್ ಕೆಲವರು ಸ್ಟ್ರಗಲ್ ಆಗಿ ಅಲ್ಲೇನೆ ನಿಂತ್ಕೊಂಡಿದ್ದಾರೆ. ಇನ್ ಕೆಲವರಂತೂ ರಾಂಗ್ ಆದಂತ ಸ್ಕ್ರಿಪ್ಟ್ ಅನ್ನ ಸೆಲೆಕ್ಟ್ ಅನ್ನ ಮಾಡಿ ಓಡಿಸ್ಕೊಂತ ಇದ್ದಾರೆ. ಇನ್ ಕೆಲವರಂತೂ ಹೇಳೋದೇ ಬೇಡ, ಚಿತ್ರರಂಗವನ್ನ ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲ ಹೋಗಿ ಸೆಟಲ್ ಅನ್ನ ಆಗ್ತಾ ಇದ್ದಾರೆ. ಅಷ್ಟಕ್ಕೂ ಇವರಿಗೆಲ್ಲ ಏನಾಯ್ತು ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಈ ವಿಡಿಯೋನ ಫುಲ್ ಆಗಿ ನೋಡಿ. ಮೊದಲನೇದಾಗಿ ಬಂದ್ರೆ ನಮ್ಮ ರಜನಿ ಸರ್ ಮತ್ತೆ ಕಮಲ್ ಹಾಸನ್ ಸರ್ ಅಂತ ಹೇಳ್ಬಹುದು. ನಮ್ಮ ರಜನಿ ಸರ್ ಮತ್ತೆ ಕಮಲ್ ಹಾಸನ್ ಸರ್ ಇಬ್ರು ಸೇರಿ ಒಂದು ಮೂವಿಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅದು ಕೂಡ ಅದು ಲಾಸ್ಟ್ನೇ ಮೂವಿ ಆಗಿರುತ್ತೆ ರಜನಿ ಅವ್ರಿಗೂ ಮತ್ತೆ ಕಮಲ್ ಹಾಸನ್ ಅವ್ರಿಗೂ. ಇವರು ಯಾಕೆ ಈ ತರದ ಒಂದು ಡಿಸಿಷನ್ ಅನ್ನ ತಗೊಂಡ್ರು ಅಂತ ಗೊತ್ತಾಗ್ತಿಲ್ಲ. ಅಷ್ಟಕ್ಕೂ ನಮ್ಮ ರಜನಿಕಾಂತ್ ಸರ್ ಬಿಡಿ, ಅವರಿಗೆ ವಯಸ್ಸಾಗಿದೆ, ಅವರ ಕೈಲಿ ಮಾಡಕ್ಕೆ ಆಗೋದಿಲ್ಲ ಅಂತ ಒಪ್ಕೋಬಹುದು. ಬಟ್ ಕಮಲ್ ಹಾಸನ್ ಅವರಿಗೆ ಏನಾಯ್ತು, ಅವರ ಫಿಲಂಗಳು ಯಾಕೆ ಈ ತರ ಫ್ಲಾಪ್ ಆಗ್ತಾ ಇದೆ? ಅಷ್ಟಕ್ಕೂ ಅವ್ರು ಬಂದಂತ ಥಂಗ್ ಲೈಫ್, ಅವ್ರು ಮಾಡ್ಕೊಂಡಂತ ದೊಡ್ಡ ಕಿರಿಕ್ ಅಂತಂದ್ರೆ ಅದು ಕರ್ನಾಟಕಕ್ಕೆ ಬಂದು ಇದು ತಮಿಳಿನಿಂದ ಹುಟ್ಟಿದಂತ, ಅದೇ ನಿಮಗೆ ಗೊತ್ತಿದೆ ಅವ್ರಿಗೆ ಏನಂತ ಅಂದೋದ್ರು ಅಂತ. ಆ ರೀತಿ ಅಂದು ಅವರ ತಂಗ್ ಲೈಫ್ ಇದ್ದಂತದ್ದು ಸಿಕ್ಕಾಪಟ್ಟೆ ಹೊಡಿಸ್ಕೊಂಡು ಸುಮಾರು 300 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದಂತ ಮೂವಿ 90 ಕೋಟಿ ತಲುಪೋದ್ರಲ್ಲಿ ಹರಸಾಹಸವನ್ನ ಪಟ್ಟು ಅಲ್ಲೇನೆ ಬಿದ್ದು ಸತ್ತೋಯ್ತು. ಅಷ್ಟಕ್ಕೂ ಅವ್ರು ಮಾಡಿದಂತ ಆ ತಪ್ಪಿಗೆ ಏನನ್ನ ಹೇಳ್ಬೇಕು ಅನ್ನೋಂಗೆ ಕಮಲ್ ಹಾಸನ್ ಅವರು ಕೂಡ ಈಗ 171 ಅಥವಾ 169ನೇ ಮೂವಿನೇ ನಂದು ಲಾಸ್ಟ್ ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಅನ್ನೋ ಒಂದು ನ್ಯೂಸ್ ಕೂಡ ಹೊರ ಬಿದ್ದಿದೆ. ಅದಲ್ಲದೆ ನಮ್ಮ ರಜನಿ ಸರ್ ಅವರು ಜೈಲರ್ 2 ನಲ್ಲಿ ಬ್ಯುಸಿ ಆಗಿದ್ದಾರೆ. ಅವರು ಯಥೆ ಮೀರಿ ವರ್ಷಕ್ಕೆ 2 ಮೂವಿ ಬೇಡ, ಒಂದು ಮೂವಿನಾರು ಕೊಡ್ತಾ ಇದಾರೆ ಪಾಪ, ಅದ್ರಲ್ಲಿ ಅವ್ರದ್ದು ತಪ್ಪಿಲ್ಲ. ಬಟ್ ಇವರು ಕೂಡ ಈಗ ನಾನು ರಿಟೈರ್ಮೆಂಟ್ ಅನ್ನ ತಗೋತೀನಿ ಅಂತ ಇದ್ದಾರೆ. ಅದು ಯಾಕೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅಷ್ಟಕ್ಕೂ ಇವರು ತುಂಬಾನೇ ಸ್ಕ್ರಿಪ್ಟ್ ಅನ್ನ ಸೆಲೆಕ್ಷನ್ ಮಾಡೋದಾಗಿರ್ಬೋದು ಎಲ್ಲದೂ ಕೂಡ ತುಂಬಾನೇ ಚೆನ್ನಾಗೇನೆ ವರ್ಕೌಟ್ ಅನ್ನ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿನೇ ಬರ್ತಾ ಇದಾರೆ. ಇತ್ತೀಚೆಗೆ ಬಂದಂತ ಕೂಲಿ ಮೂವಿ ಅದು ಕೂಡ ತುಂಬಾನೇ ಚೆನ್ನಾಗಿತ್ತು. ಪರ್ಸನಲ್ ಆಗಿ ನಂಗಂತೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗಿ ಹೋಯ್ತು. ಇನ್ನು ನೆಕ್ಸ್ಟ್ ಬರೋದಾದ್ರೆ ನಮ್ಮ ವಿಜಯ್ ಸರ್. ನಾನ್ ತಮಿಳು ಚಿತ್ರರಂಗದಲ್ಲಿ ನಂಗೆ ತಮಿಳು ಚಿತ್ರರಂಗ ಪರಿಚಯವಾಗಿದ್ದೆ ಇವರಿಂದ ಅಂತ ಹೇಳ್ತೀನಿ. ಯಾಕಂತಂದ್ರೆ ಇವರು ಆ ಲೆವೆಲ್ಗೆ ಮೂವಿನ ಮಾಡಿ ಕೊಟ್ಟಿದ್ದಾರೆ ಗುರು, ಅದು ಸತ್ಯ. ಮೂವಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾವೆ ಇರೋವಂತೂ. ನನಗಂತೂ ಪರ್ಸನಲಿ ಎಲ್ಲಾ ಮೂವಿ ಕೂಡ ಇಷ್ಟ. ಅವರು ಎಲ್ಲಾ ಮೂವಿನೂ ಕೂಡ ಬಿಡದಲ್ಲೇ ನೋಡಿದೀನಿ. ಅವರು ಕೂಡ ರಿಟೈರ್ಮೆಂಟ್ ಅನ್ನ ತಗೋತಾ ಇದ್ದಾರೆ. ಅಷ್ಟಕ್ಕೂ ಯಾಕೆ ವಿಜಯ್ ಸರ್ ಅಂತ ಅನಿಸ್ಬಿಡ್ತು ನಂಗೆ ಆ ರಿಟೈರ್ಮೆಂಟ್ ಅನ್ನ ಕೇಳಿ. ಅಷ್ಟಕ್ಕೂ ರಾಜಕೀಯ ಪ್ರವೇಶ ಮಾಡೋ ಅಂತ ಇತ್ತ, ಇಲ್ಲೇನ ಮೂವಿಗಳನ್ನ ಮಾಡ್ಕೊಂಡು ಇದ್ದಿದ್ರೆ ನಮಗೂ ಸಹ ಅವ್ರನ್ನ ನೋಡ್ಕೊಂಡು ಎಂಜಾಯ್ ಅನ್ನ ಮಾಡ್ಕೊಂಡು ಇರ್ಬೋದಾಗಿತ್ತು ಅನ್ನಂಗೆ. ಅವರು ಕೂಡ ಜನನಾಯಕನ್ಗೆ ಸುಮಾರು 275 ಕೋಟಿಲಿ ಸಂಭಾವನೆ ಪಡಿತಾ ಇದಾರೆ. ಅದು ಲಾಸ್ಟ್ ಮೂವಿ ಅಂತ ಅನ್ನಂಗೆ. ಒಂದು ಮೂವಿಗೆ ಇವರು ಮುಂಚೆ ಚಾರ್ಜ್ ಅನ್ನ ಮಾಡ್ತಾ ಇದ್ದಿದ್ದು 150ರಿಂದ 200 ಕೋಟಿ ಅಂತ ಕೂಡ ಹೇಳಲಾಗಿದೆ. ಬಟ್ ಅದ್ರ ಬಗ್ಗೆ ಯಾವುದೇ ಕೂಡ ಇನ್ಫಾರ್ಮೇಶನ್ ಇಲ್ಲ ಕೂಡ ಅನ್ನಂಗೆ. ಇವರು ಹೋಗ್ತಾ ಇರೋದು ಈಗ ತಮಿಳು ಚಿತ್ರರಂಗಕ್ಕೆ ದೊಡ್ಡ ಲಾಸ್ ಅಂದ್ರೆ 50ಗೆ 50ನೇ ಲಾಸ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಇವರ ಮೂವಿಗಳು ಬಂದ್ರೆ ಸಾಕು, ಯಾವ್ದೇ ಕಾರಣಕ್ಕೂ ಸೋಲ್ತಾನೆ ಇರ್ಲಿಲ್ಲ. ಅಟ್ಲೀಸ್ಟ್ ಈಸಿ ಆಗಾದ್ರೂ ಒಂದ್ 300 ಕೋಟಿ ಅಂತೂ ಹೋಗಿ ತಲುಪಿಡೋದು. ಅದು ಯಾವ ರೇಂಜ್ಗಾದ್ರೂ ಇರ್ಲಿ ಗುರು, ತುಂಬಾನೇ ಕಂಟೆಂಟ್ ಫುಲ್ ಆದಂತ ಕ್ರಿಯೇಟ್ ಅನ್ನ ಇವರು ಕೊಡ್ತಾ ಇದ್ರು ಕೂಡ ಅನ್ನಂಗೆ. ಈಗ ಜನನಾಯಕನ್ ಕೂಡ ಇವರಿಗೆ ಸ್ವಲ್ಪ ಪ್ರಾಬ್ಲಮ್ ಅನ್ನ ನೀಡಿದೆ. ಸೆನ್ಸಾರ್ ಸರ್ಟಿಫಿಕೇಟ್ ಇನ್ನೂ ಕೂಡ ಸಿಕ್ಕಿಲ್ಲ. ಅಷ್ಟಕ್ಕೂ ಇವರಿಗೆ ಏನಾಯ್ತು ಅನ್ನೋದೇ ಗೊತ್ತಾಗ್ತಿಲ್ಲ. ಇವರು ನನ್ನ ಅಭಿಪ್ರಾಯ ಕೇಳ್ದಾದ್ರೆ ಇವರು ರಿಟೈರ್ಮೆಂಟ್ ಅನ್ನ ತಗೊಂಡು ರಾಜಕೀಯಕ್ಕೆ ಹೋಗ್ತಾ ಇರೋದು ನನಗೆ ಒಂದು ಚೂರು ಇಷ್ಟ ಇಲ್ಲ ಗುರುವೆ. ಅವ್ರು ಹೋಗಿದ್ದೆ ನನಗೆ ತುಂಬಾನೇ ಬೇಜಾರನ್ನ ಮಾಡ್ಬಿಡ್ತು. ತಮಿಳು ಸಿನಿಮಾ ಇನ್ಮೇಲಿಂದ ನೋಡೋದೇ ಬೇಡ ನನಗೆ ಅನ್ನೋ ರೇಂಜ್ಗೆ ಮಾಡಕ್ ಬಿಡ್ತು ನನ್ನ. ಅದೊಂದು ಇನ್ಫಾರ್ಮೇಶನ್ ಅಂತ ಹೇಳ್ತೀನಿ. ಇನ್ನು ಅಜಿತ್ ಸರ್ ಅವರು
ಇವ್ರಿಗೂ ಬರ್ತಾ ಬರ್ತಾ ಯಾಕೋ ಸ್ಕ್ರಿಪ್ಟ್ ಸೆಲೆಕ್ಷನ್ ಅನ್ನ ಮಾಡೋದು ಮರ್ತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ಬಿಡುತ್ತೆ. ಯಾಕೆ ಅಂತಂದ್ರೆ ಇವರು ಲಾಸ್ಟ್ಗೆ ನಂಗೆ ಇಷ್ಟ ಆಗಿದ್ದು ಅಂದ್ರೆ ವಿಶ್ವಾಸ ಮೂವಿಲಿ, ಅದಾದ್ಮೇಲೆ ಬಂದಂತ ತುನಿವು ಆಗಿರ್ಬೋದು, ಅದಾದ್ಮೇಲೆ ಗುಡ್ ಬ್ಯಾಡ್ ಊಗ್ಲಿ ಆಗಿರ್ಬೋದು, ವಿಧ ಮೂವಿ ಯಾವ ಕೂಡ ನಂಗೆ ಪರ್ಸನಲ್ ಆಗಿ ಇಷ್ಟ ಆಗ್ಲಿಲ್ಲ ಗುರು. ಇವರು ಕೂಡ ದೊಡ್ಡ ರೇಸರ್ ಆಗಿದ್ದಾರೆ, ಇಸ್ ಗುಡ್. ಯಾಕಂತಂದ್ರೆ ನಮ್ಮ ಒಬ್ಬ ಕಲಾವಿದರು ಅಂದ್ರೆ ನಮ್ಮ ಪಕ್ಕದ ದೇಶದ ಕಲಾವಿದರು ಒಬ್ಬ ರೇಸರ್ ಆಗಿ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿದ್ದಾರೆ, ಇಸ್ ದ ಗುಡ್. ಆದ್ರೆ ಇವರು ಕೂಡ ರಿಟೈರ್ಮೆಂಟ್ ತಗೊಂಡ್ರೆ ಆ ತಮಿಳ್ ಚಿತ್ರರಂಗ ಏನ್ ಆಗ್ಬಹುದು? ಈ ತರ ಒಳ್ಳೊಳ್ಳೆಯವರೇ ಎಲ್ಲರೂ ಕೂಡ ರಿಟೈರ್ಮೆಂಟ್ ಅನ್ನ ತಗೊಂಡು ಹೋಗ್ತಾ ಇದ್ರೆ ಆ ಚಿತ್ರರಂಗ ಏನಾಗುತ್ತೆ ಅಂತ ಯಾರು ಕೂಡ ಯೋಚನೆನೆ ಮಾಡದ ರೀತಿ ಅವ್ರಿಗೆ ಈಚೆಗೆ ಅವರೇನೆ ರಿಟೈರ್ಮೆಂಟ್ ಅನ್ನ ತಗೊಂತಾ ಇದಾರೆ ಕೂಡ ಅನ್ನಂಗೆ ಇವರು ಕೂಡ ಯಾವುದೇ ಮೂವಿಲಿ ಇದಾರೆ ಅನ್ನೋದು ಒಂದು ಸುದ್ದಿ ಕೂಡ ಬಂದಿಲ್ಲ ಇತ್ತೀಚೆಗೆ. ಯಾವ ಮೂವಿಲಿ ನಟಿಸ್ತಾ ಇದಾರೆ ಅಥವಾ ಯಾವ ಮೂವಿಲಿ ಇದಾರೆ, ಇಂಥ ಮೂವಿಲಿ ಇದಾರೆ ಒಂದು ಪ್ರೋಮೋ ಯಾವ್ದು ಕೂಡ ಸುದ್ದಿ ಇಲ್ಲ. ಬದಲಿಗೆ ಅವರೊಬ್ರು ರೇಸರ್ ಆಗಿ ಕೆಲಸವನ್ನ ಮಾಡ್ತಾ ಇದಾರೆ ಅನ್ನೋದು ಮಾತ್ರ ಗೊತ್ತಾಗಿದೆ ಹೊರತು ಬೇರೆ ಯಾವ ಮೂವಿಲೂ ಇವರು ಕಾಣಿಸ್ಕೊಂತಾ ಇದಾರೆ ಅನ್ನೋ ಒಂದೇ ಒಂದು ಸುದ್ದಿ ಕೂಡ ಇಲ್ಲ. ಯಾಕೆ ಅಂತಂದ್ರೆ ಅವರು ಆಲ್ರೆಡಿ ರೇಸರ್ ಆಗಿ ಹೋಗಿದ್ದಾರೆ ಕೂಡ. ಈಗ ಅವ್ರು ಬಾ ಅಂದ್ರೆ ಬರ್ತಾರ? ಬರೋದಿಲ್ಲ. ಈಗ ಆಲ್ರೆಡಿ ಹೋಗಾಯ್ತು. ಅಷ್ಟಕ್ಕೂ ಈಗ ಚಿತ್ರರಂಗ ಸ್ವಲ್ಪ ಕುಗ್ಗಿ ಹೋಗಿದೆ, ತಮಿಳು ಚಿತ್ರರಂಗ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರೋದಾದ್ರೆ ಸೂರ್ಯ ಸರ್ ಅವರು, ಇವರಂತೂ ಸಿಕ್ಕಾಪಟ್ಟೆ ರಾಂಗ್ ಡಿಸಿಷನ್ ತಗೋತಾ ಇದಾರೆ. ಇದ್ರ ಜೊತೆಗೆ ವಿಕ್ರಮ್ ಸರ್ ಬೇರೆ, ಚಿಯಾನ್ ವಿಕ್ರಮ್ ಅವರಂತೂ ಇದಕ್ಕಿಂತ ವರಿಷ್ಠ ಆಗಿರುವಂತ ಸ್ಕ್ರಿಪ್ಟ್ ಅನ್ನ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಇವರಿಗೆ ಸ್ಕ್ರಿಪ್ಟ್ ಸೆಲೆಕ್ಷನ್ ಮಾಡಕ್ ಬರ್ತಾ ಇಲ್ವೋ ಅಥವಾ ಇವ್ರ ಹತ್ರಕ್ಕೆ ಬರ್ತಾ ಇರೋದೇ ವರ್ಸ್ಟ್ ಸ್ಕ್ರಿಪ್ಟ್ ಸೆಲೆಕ್ಷನ್ ನನಗಂತೂ ಗೊತ್ತಾಗ್ತಿಲ್ಲ. ನಮ್ಮ ಕಂಗುವ ಆಗಿರ್ಬೋದು ಅಥವಾ ಇತ್ತೀಚೆಗೆ ಬಂದಂತ ರೆಟ್ರೋ ಮೂವಿ ಪರ್ಸನಲಿ ತುಂಬಾನೇ ಚೆನ್ನಾಗಿತ್ತು. ಬಟ್ ಕತೆ ಮಾತ್ರ ತುಂಬಾನೇ ಲ್ಯಾಗ್ ಆಗಿ ತಗೊಂಡೋಗಿದ್ರು. ಅದು ಕೂಡ ತುಂಬಾನೇ ಹೊಡ್ಸ್ಕೊಂತು ನಮ್ಮ ಸೂರ್ಯ ಅವರ ಇದ್ರಲ್ಲಿ. ಆದ್ರೆ ಅವರಿಗೆ ಯಾವ್ದೋ ಒಂದು ಕಂಟೆಂಟ್ ಬ್ಯಾಗು ಸಪೋರ್ಟ್ ಅನ್ನ ಮಾಡ್ತಾ ಇಲ್ಲ ಅಂತ ಅನ್ಸ್ತಾ ಇದೆ. ಅವ್ರು ಒಂದು ಒಳ್ಳೆ ಸ್ಕ್ರಿಪ್ಟ್ ಅನ್ನ ಸೆಲೆಕ್ಟ್ ಅನ್ನ ಮಾಡಿದ್ರೆ ಖಂಡಿತವಾಗ್ಲೂವೆ ಇವ್ರು ಎಲ್ಲಾ ರಿಟೈರ್ಮೆಂಟ್ ತಗೊಂಡು ಕೂಡ ಅವ್ರೊಬ್ರೇ ಸಾಕು ತಮಿಳು ಚಿತ್ರರಂಗವನ್ನ ಎಲ್ಗೋ ತಗೊಂಡೋಗೋದಕ್ಕೆ. 100 ಕೋಟಿ ದಾಟ್ಸಿದ್ದೆ ಅವ್ರು ಗುರುವೆ. ಆ ಲೆವೆಲ್ಗೆ ಅವ್ರು ಆ ಒಂದು ಚಿತ್ರರಂಗನ ಮೇಲಕ್ಕೆ ತಗೊಂಡು ಬಂದಂತವ್ರು. ಆದ್ರೆ ಇತ್ತೀಚೆಗೆ ರಾಂಗ್ ಸೆಲೆಕ್ಷನ್ ಅನ್ನ ಮಾಡಿ ಅವರು ತುಂಬಾನೇ ಫೇಲ್ಯೂರ್ ಆಗಿ ಕೆಳಕ್ಕೆ ಇಳಿತಾ ಇದಾರೆ ಅಂತ ಅನಿಸ್ಬಿಟ್ಟಿದೆ. ಇನ್ನು ಚಿಯಾನ್ ವಿಕ್ರಮ್ ಅವರಂತೂ ಹೇಳಂಗೆ ಇಲ್ಲ. ಅವರ ಲಾಸ್ಟ್ ಮೂವಿ ಅಯ್ಯೇ ನನಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗಿದ್ದು. ಅದ್ ಬಿಟ್ರೆ ಬಂದಂತ ಎಲ್ಲಾ ಮೂವಿ ಕೂಡ ಹೊಡ್ಸ್ಕೊಂತು. ಬಟ್ ಕೋಬ್ರಾ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಬಟ್ ಬಾಕ್ಸ್ ಆಫೀಸ್ ನಲ್ಲಿ ಹೀನಾಯವಾಗಿ ಸೋಲೋಯ್ತದು. ಅಷ್ಟಕ್ಕೂ ಇವ್ರಿಗೆ ಏನಾಯ್ತು, ಹೊಸ ಪ್ರಯತ್ನ ಕೂಡ ಮಾಡಿದ್ರು. ಮೊದಲಿಗೆ ಒಂದು ಪಾರ್ಟ್ 2 ನ ಬಿಟ್ಬಿಟ್ಟು ಆಮೇಲೆ ಪಾರ್ಟ್ 1 ನ ಬಿಡೋದು, ಅದೇ ವೀರ ವೀರ ಸೂರನ್ ಮೂವಿನ. ಬಟ್ ಅದು ಕೂಡ ಇವರಲ್ಲಿ ವರ್ಕೌಟ್ ಆಗ್ಲಿ, ಅದು ಕೂಡ ಫ್ಲಾಪ್ ಆಗಿ ಹೋಗ್ಬಿಡ್ತು. ಸರ್ ನಿಮ್ಮ ಹತ್ರ ಒಳ್ಳೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂಡ್ ಆಕ್ಟಿಂಗ್ ಮಾಡೋ ಅಂತ ದೊಡ್ಡತನ ಇದೆ, ಅದನ್ನ ನೀವು ದೊಡ್ಡದಾಗಿ ಯೂಸ್ ಅನ್ನ ಮಾಡ್ಕೊಳ್ಳಿ. ನಿಮ್ಮಂತ ಕಲಾವಿದ ಯಾವನು ಇಲ್ಲ ಸರ್. ಅದೇ ನಾನೊಂದು ಅವ್ರಿಗೆ ಹೇಳ್ಬೇಕು ಅಂತ ಅನ್ಕೊಂಡಿರೋದು. ಅವ್ರಿಗೆ ಪರ್ಫಾರ್ಮೆನ್ಸ್ ಇದೆಯಲ್ಲ ಗುರು, ಯಾವ ಬಂಕೈಲೂ ಮಾಡಕ್ಕಾಗಲ್ಲ. ಆ ಲೆವೆಲ್ಗೆ ಮಾಡ್ತಾರೆ ಗುರು. ಸೇತು ಆಗಿರ್ಬೋದು, ಐ ಮೂವಿ ಆಗಿರ್ಬೋದು, ಕೋಬ್ರಾದಲ್ಲಿ ಆಗಿರ್ಬೋದು, ಅದಾದ್ಮೇಲೆ ಆನಿಯನ್ ಅಲ್ಲಿ ಆಗಿರ್ಬೋದು, ಇಸ್ ದ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್. ಅವ್ರು ಬಿಟ್ರೆ ತಮಿಳು ಚಿತ್ರರಂಗದಲ್ಲಿ ಆ ಲೆವೆಲ್ಗೆ ಯಾವನು ಆಕ್ಟಿಂಗ್ ಮಾಡಲ್ಲ. ಈಸ್ ದ ಗುಡ್ ಆಕ್ಟರ್, ಬಟ್ ರಾಂಗ್ ಡಿಸಿಷನ್ ತಗೋಬೇಡಿ ಪ್ಲೀಸ್. ನಿಮ್ಮನ್ನ ನೋಡೋದಕ್ಕೋಸ್ಕರ ಕಾಯ್ತಾ ಇದೀವಿ ಇಲ್ಲಿ. ಆ ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ಜೊತೆ ಬನ್ನಿ ಅಂತ ನಾನು ಕೇಳ್ಕೊತೀನಿ. ಇನ್ನು ನೆಕ್ಸ್ಟ್ ಬರೋದಾದ್ರೆ ನಮ್ಮ ಲೋಕೇಶ್ ಕನಕರಾಜ್ ಅವರು. ಲೋಕೇಶ್ ಕನಕರಾಜ್ ಅವ್ರಿಗೆ ಗೆಲುವು ಅನ್ನೋದು ತಲೆಗೆ ಏರ್ಬಿಡ್ತು ಅಂತ ಅನ್ಸುತ್ತೆ. ಕೈದಿಟ್ಟು ಮಾಡಿ ಸರ್ ಅಂತ ಅಂದ್ರೆ ನನಗೆ 75 ಕೋಟಿ ಸಂಭಾವನೆ ಬೇಕು, 100 ಕೋಟಿ ಸಂಭಾವನೆ ಬೇಕು ಅಂತ ಹೇಳ್ಬಿಟ್ಟು ಆ ಸ್ಕ್ರಿಪ್ಟ್ ಅನ್ನ ಕೈಯನ್ನ ಬಿಟ್ಬಿಟ್ಟಿದ್ದಾರೆ. ಈಗ ಇವರು ಸ್ಟ್ರಗಲ್ ಆಗಿ ನಿಂತಿರೋದಲ್ಲದೆ ಅಲ್ಲು ಅರ್ಜುನ್ ಸರ್ಗೆ ಅದೇ ಒಂದು ಫಿಲಮ್ ಅನ್ನ ಡೈರೆಕ್ಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಅನಿರುದ್ಧ್ ಅವರು ಮ್ಯೂಸಿಕ್ ಅನ್ನ ನೀಡಿದ್ದಾರೆ. ಅದೊಂದು ಪ್ರೋಮೋ ಬಿಟ್ಟಿದ್ರು ಮೊನ್ನೆ, ಅದ್ಭುತವಾಗಿತ್ತು ಸರ್. ಆದ್ರೆ ನೀವು ಕೈದಿಟ್ಟು ಮಾಡದಿದ್ರೆ ಆ ತಮಿಳು ಚಿತ್ರರಂಗನೇ ಬೇರೆ ಎಲ್ಲೋ ಹೋಗ್ಬಿಟ್ಟಿರೋದು. ಬಟ್ ನೀವು ಆತರ ಮಾಡಿಲ್ಲ, ಬಟ್ ಸ್ಟ್ರಗಲ್ ಆಗಿ ನಿಂತ್ಕೊಂಡಿದ್ದೀರ. ನೀವು ಒಂದು ತಪ್ಪನ್ನ ಮಾಡ್ತಾ ಇದ್ದೀರಾ, ಅದೇನಂತಂದ್ರೆ ರೊಟೀನ್ ಆಗಿರುವಂತ ಸ್ಕ್ರೀನ್ ಪ್ಲೇ ಅದೇ ಸ್ಟೋರಿನ. ಬಟ್ ಈ ಮೂವಿಲಾದ್ರೂ ಸ್ವಲ್ಪ ಬೇರೆನೆ ಏನಾದ್ರೂ ಸ್ವಲ್ಪ ಯೋಚನೆಯನ್ನ ಮಾಡಿ ಸರ್ ಅಂತ ನಾನು ಅವರಿಗೆ ಕೇಳ್ಕೊತೀನಿ. ಇನ್ನು ನೆಕ್ಸ್ಟ್ ಬರೋದಾದ್ರೆ AR ಮುರುಗದಾಸ್ ಅಂಡ್ ಕಾರ್ತಿಕ್ ಸುಬ್ರಾಜ್ ಮತ್ತು ನಮ್ಮ ಶಂಕರ್ ಅವರು. ಇವ್ರು 3 ಜನಕ್ಕೂ ಬ್ಯಾಡ್ ಟೈಮ್ ಅನ್ನೋದು ಬ್ಯಾಂಡ್ ಬಾರಿಸಿ ಕೆಡ್ಡುತ್ತಾ ಇದೆ. ಯಾಕೆ ಅಂತಂದ್ರೆ AR ಮುರುಗದಾಸ್ ಅವರು ತೆಗೆದಂತ ಮದ್ರಾಸಿ ಆಗಿರ್ಬೋದು ಅಥವಾ ಸಿಕಂದರ್ ಮೂವಿ ಆಗಿರ್ಬೋದು, ನಮ್ಮ ಶಿವಕಾರ್ತಿಕೇಯನ್ ಇದಾರಲ್ಲ, ಅವ್ರು ಒಂದು ಒಳ್ಳೆ ಬ್ಯಾಕ್ ಅನ್ನ ತಗೊಂಡಿದ್ರು.
ಅಮರನ್ ಮೂವಿ ಮುಖಾಂತರ ಪರ್ಸನಲಿ ಅಂದ್ರೆ ನನಗೆ ಅಮರನ್ ಮೂವಿ ನೋಡ್ಬೇಕಾದ್ರೆ ತುಂಬಾನೇ ಫೀಲ್ ಆಗಿ ಅಳು ಕೂಡ ಬಂದ್ಬಿಟ್ಟಿತ್ತು ಆ ಕ್ಲೈಮ್ಯಾಕ್ಸ್ ನ ನೋಡ್ತಾ ಇರ್ಬೇಕಾದ್ರೆ. ಇಸ್ ದ ಗುಡ್ ಆಗಿದ್ರು. ಅಮರನ್ ಮೂವಿ ಮುಖಾಂತರ ನಮ್ಮ ಶಿವಕಾರ್ತಿಕೇಯನ್ ಅವರು ಕಂಬ್ಯಾಕ್ ಅನ್ನ ಮಾಡಿದ್ರು. ಬಟ್ ಇವರ ಮೂವಿಯ ಮುಖಾಂತರ ಮತ್ತೆ ಫೇಲ್ಯೂರ್ ಆಗಿ ಇಳ್ಬಿಟ್ಟಿದ್ದಾರೆ ಕೂಡ. ಇವರು ಮಾಡಿದಂತ ರೊಟೀನ್ ಟೆಂಪ್ಲೇಟ್ ಆದಂತ ಸ್ಟೋರಿಯಿಂದ ಅವರು ತೆಗೆದುಕೊಂಡ್ರು. ಅದಲ್ಲದೆ ಸಿಕಂದರ್ ಮೂವಿ ಮಾಡಿದ್ರು. ಸಲ್ಮಾನ್ ಖಾನ್ಗೆ ಅದರಲ್ಲಿ ರಶ್ಮಿಕಾ ಅವರು ಅಯ್ಯೋ ರಾಮ, ಅದ್ರಲ್ಲಿ ಒಂದು ಕೆಮಿಸ್ಟ್ರಿ ಇಲ್ಲ, ಏನಿರ್ಲಿಲ್ಲ. ಸುಮ್ನೆ ಏನೋ ಹೇಳ್ಕೊಂಡು ಹೋಗ್ಬಿಟ್ಟಿದ್ರು. ನಮ್ಮ ಸಿಕಂದರ್ ಬರ್ತಾರೆ ಮಾಡ್ತಾರೆ ಹಿಂಗೇನೆ, ಅದ್ರಲ್ಲಿ ಏನೇನು ಕೂಡ ಇರ್ಲಿಲ್ಲ. ಅದು ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಹೀನಾಯವಾಗಿ ಸೋತಿತ್ತು. ಈ ತರ ನೀವು ಡೈರೆಕ್ಷನ್ ಅನ್ನ ಮಾಡಬೇಡಿ ಸರ್, ಪ್ಲೀಸ್. ನೀವು ಮಾಡದಂತ ಅವಾಗಿನ ಗಜಿನಿ ಆಗಿರ್ಬೋದು, ಇನ್ನು ಹಲವಾರು ಮೂವಿಗಳಾಗಿರ್ಬೋದು, ಇನ್ ದ ಬಾಕ್ಸ್ ಆಫೀಸ್ ಬ್ಲಾಸ್ಟ್ ಅಂತ ಹೇಳ್ತೀನಿ. ಆ ತರದ ಮೂವಿಗಳನ್ನ ಮಾಡಿ, ಡಿಫ್ರೆಂಟ್ ಕಂಟೆಂಟ್ ಅನ್ನ ಮಾಡಿ ತಮಿಳು ಚಿತ್ರರಂಗ ಮತ್ತೆ ಎದ್ದು ನಿಂತ್ಕೊಳುತ್ತೆ. ಅದಲ್ಲದೆ ನಮ್ಮ ಎಸ್ ಶಂಕರ್ ಅವರು ಇವ್ರೇನು ದೊಡ್ಡ ಗೇಮ್ ಚೇಂಜರ್ ಆಗಿ ಬದಲಾಗ್ತಾರೆ ಅಂತಂದ್ರೆ ಗೇಮ್ ಓವರ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಲ್ಲೇನೆ. ಯಾಕೆ ಅಂತಂದ್ರೆ ರಾಮ್ ಚರಣ್ ಜೊತೆ ಮಾಡಿದಂತ ಗೇಮ್ ಚೇಂಜರ್ ಒಡಿಸ್ಕೊಂತು ಅಂದ್ರೆ ಬಾಕ್ಸ್ ಆಫೀಸ್ ನಲ್ಲಿ ಇಸ್ ದ ಫೇಲ್ಯೂರ್ ಆಗಿ ಹೊರಟೋಯ್ತು. ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ ಗೇಮ್ ಚೇಂಜರ್ ತುಂಬಾನೇ ಚೆನ್ನಾಗಿತ್ತು. ನನಗೆ ನೋಡ್ಬೇಕಾದ್ರೆ ಅಂತ ಏನು ಬೇಜಾರು ಅನ್ನಿಸ್ಲಿಲ್ಲ. ಬಟ್ ಅಲ್ಲಲ್ಲಿ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡಿದ್ರು ಕೂಡ, ಬಟ್ ತೀರಾ ಏನು ವರ್ಸ್ಟ್ ಆಗಿ ಏನೂ ಇರ್ಲಿಲ್ಲ. ಬಟ್ ನಮ್ಮ ಜನ ಕೇಳ್ಬೇಕಾ? ಇಲ್ಲ, ಅವರು ಓಡ್ಸೇ ಬಿಟ್ರು. ಅದಕ್ಕೆ ಇವರು ಕೂಡ ರೊಟೀನ್ ಆಗಿರುವಂತ ಅದೇ ಗೇಮ್ ಅನ್ನ ಹೇಳಿದ್ರು. ಮಾಮೂಲಿಯಾಗಿ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಡುವಂತ ಒಂದು ಮೂವಿಯನ್ನ ತಗೊಂಡು ಹೇಳಿದ್ರು. ಬಟ್ ಅದು ಏನು ಸಹ ವರ್ಕೌಟ್ ಆಗ್ಲಿಲ್ಲ. ಅದು ಕೂಡ ತುಂಬಾನೇ ಫೇಲ್ಯೂರ್ ಆಗಿ ಹೊರಟೋಗ್ಬಿಡ್ತು ಅಂತ ಅಂತೀನಿ. ಇನ್ನು ಕಾರ್ತಿಕ್ ಸುಬ್ರಾಜ್ ಅವರು ಮುಂಚೆ ಬಂದಂತ ಜಿಗರ್ ತಂಡ, ಡಬಲ್ ಎಕ್ಸ್ ಆಗಿರ್ಬೋದು, ಹಲವಾರು ಮೂವಿಗಳನ್ನ ಇವರು ಮಾಡಿದ್ರು. ತುಂಬಾನೇ ಚೆನ್ನಾಗೂ ಇದ್ದು ಕೂಡ. ಬಟ್ ಇತ್ತೀಚೆಗೆ ಬಂದಂತ ರೆಟ್ರೋ ನನಗೆ ಪರ್ಸನಲ್ ಆಗಿ ಇಷ್ಟ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ನನಗೆ ಸ್ಟೋರಿ ಯಾಕೋ ಎಲ್ಗೋ ಏನೋ ಆಗ್ತಾ ಇದೆ, ಲೆಂತ್ ಆಗಿ ಹೋಗ್ತಾ ಇದೆ, ಏನೋ ನಡೀತಾ ಇದೆ ಅಂತಾನೆ ಅನ್ನಿಸ್ತಾ ಹೊರತು ಬಟ್ ಬೇರೆ ಯಾವುದೇ ರೀತಿ ಕಂಜಕ್ಷನ್ ಇರ್ಲಿಲ್ಲ ಅಂತ ಹೇಳ್ತೀನಿ. ಅಲ್ಲಿಗೆ ಒಂದು ಸ್ಟೋರಿಗೆ ಕನೆಕ್ಟ್ ಆಗೋದಿಲ್ಲ. ಅದರಲ್ಲಿ ಏನು ಕೂಡ ಇರ್ಲಿಲ್ವೇನೋ ಅಂತ ಅನ್ಸೋದಕ್ಕೆ ಶುರು ಆಯ್ತು ಕೂಡ. ಆ ಲೆವೆಲ್ಗೆ ಇವ್ರದೊಂದು ವರ್ಸ್ಟ್ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಅನ್ನ ಕೊಟ್ಟಿದ್ದು ಫಸ್ಟ್ ಟೈಮ್. ಇದ್ಯಾಕೋ ಸರಿ ಹೋಗ್ಲಿಲ್ಲ ಅಂತ ಅನ್ನಿಸ್ತು. ಅದಲ್ಲದೆ ಇವರು ಕೂಡ ತುಂಬಾನೇ ಫೇಲ್ಯೂರ್ ಆಗೋದಕ್ಕೆ ಇಳಿದಿದ್ದಾರೆ ಅಂತ ಅನಿಸ್ತಾ ಇದೆ ಕೂಡ. ಈ ತರ ಆದ್ರೆ ಖಂಡಿತವಾಗ್ಲೂ ತಮಿಳು ಚಿತ್ರರಂಗ ಹೊಡೆಸ್ಕೊಂಡು ಬಿದ್ದೋಗ್ಬಿಡುತ್ತೆ. ಪ್ಲೀಸ್ ಏನಾದ್ರು ಮಾಡಿ ಎಲ್ಲ ಡೈರೆಕ್ಟರ್ಸ್ ಕೂಡ. ಇನ್ನು ನಮ್ಮ ಧನುಷ್ ಅವರು ಪಾಪ ಇವ್ರಂತೂ ಆ ಕಲೆಗೆ ಬೆಲೆನೇ ಇಲ್ಲ ಅನ್ನೋ ರೀತಿ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಇವರಿಗೆ ಇರುವಂತ ಕಲೆಗೆ ಅದಕ್ಕೆ ಬೆಲೆನೇ ಕೊಡ್ತಾ ಇಲ್ಲ ಆ ತಮಿಳು ಚಿತ್ರರಂಗ ಅನ್ನಿಸೋದಕ್ಕೆ ನನ್ಗಂತೂ ಶುರು ಆಗೋಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಇದೇ ಕಲಾವಿದ ಹಿಂದಿಲೋ ತೆಲುಗುನಲ್ಲೋ ಇದ್ದಿದ್ರೆ ಅವನಿಗೆ ಇರ್ತಿದ್ದಂತ ಬೆಲೆನೇ ಬೇರೆ ಗುರು. ಯಾಕೆ ಅಂತಂದ್ರೆ ಈ ವಯ್ಯನಿಗೆ ಯಾವ್ದೇ ಕ್ಯಾರೆಕ್ಟರ್ ಕೊಟ್ಬಿಡಿ ಹಗದು ನುಂಗು ಬಿಸಾಕ್ಬಿಡ್ತಾನೆ. ಒಬ್ಬ ಭಿಕ್ಷುಕನ್ ಕ್ಯಾರೆಕ್ಟರ್ ಕೊಡಿ, ಮೊನ್ನೆ ಕುಬೇರ ಮೂವಿಲಿ ಅದೇ ಅಲ್ಲ ಕೊಟ್ಟಿದ್ದು, ಭಿಕ್ಷುಕನ್ ಕ್ಯಾರೆಕ್ಟರ್ ಅದನ್ನು ಕೂಡ ನುಂಗಾಕ್ಬಿಡ್ತಾನೆ. ಒಬ್ಬ ರಿಚ್ ಮ್ಯಾನ್ ಕೊಡಿ, ಅದು ಕೂಡ. ಒಬ್ಬ ರೋಗದ ಅಂದ್ರೆ ಕಾಯಿಲೆ ಆಗಿರುವಂತ ಒಬ್ಬ ವ್ಯಕ್ತಿ ಕ್ಯಾರೆಕ್ಟರ್ ಕೊಡಿ, ಮುಗಿದೋಯ್ತು ಅದ್ರ ಕಥೆನ. ಯಾವ್ದೇ ಕ್ಯಾರೆಕ್ಟರ್ ಕೊಟ್ರು ಅಂತೂ ಕೂಡ ಅಗದು ಉಗಿದು ಬಿಡ್ತಾನೆ ಅಂತ ವ್ಯಕ್ತಿ ಇವರು. ಇವರಿಗೆ ಈ ತರ ಆಗ್ತಾ ಇದೆ ಅಂತಂದ್ರೆ ಯಾರು ಏನ್ ಮಾಡಕ್ಕಾಗತ್ತೆ? ಆ ಇವ್ರಿಗೆ ಒಂದು ಒಳ್ಳೆ ಕಲೆಗೆ ಬೆಲೆಯನ್ನ ಕೊಡ್ತಿಲ್ಲ ಆ ಚಿತ್ರರಂಗ ಅಂತ ಅನ್ಸ್ಬಿಡ್ತು. ಇನ್ನು ಉಳ್ದಿರೋ ಅಂತ ನಮ್ಮ ಶಿವಕಾರ್ತಿಕೇಯನ್ ಆಗಿರ್ಬೋದು, ಇತ್ತೀಚೆಗೆ ಬಂದಂತ ಪ್ರದೀಪ್ ರಂಗನಾಥ್ ಅವರಾಗಿರ್ಬೋದು, ಅದಲ್ಲದೆ ಇನ್ನೊಂದ್ ಸ್ವಲ್ಪ ಕೆಲವೊಂದು ಕಲಾವಿದರು ಬಂದಿದ್ದಾರೆ, ಕಂಬ್ಯಾಕ್ ಅನ್ನ ಮಾಡಿದ್ದಾರೆ. ಪ್ರದೀಪ್ ರಂಗನಾಥ್ ಅವ್ರಂತೂ ಬಿಡಿ, ಈಸ್ ದ ಬಾಕ್ಸ್ ಆಫೀಸ್ ಹ್ಯಾಟ್ರಿಕ್ ಆಗಿ ಒಡ್ದಕ್ಕೆ ಎಡಬಿಟ್ಟಿದ್ದಾರೆ. ಅವ್ರಂತೂ ನಂಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಗ್ಬಿಟ್ರು. ಯಾಕೆ ಅಂತಂದ್ರೆ ಅವರು ಅವ್ರದೇ ಆದಂತ ಒಂದು ಕಂಟೆಂಟ್ ಬೇರೆ ರೀತಿ ಸ್ಕೆಚ್ ಅನ್ನ ಹಾಕೊಂಡು ಆ ಕಂಟೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಬಟ್ ಇವ್ರಂತೂ ರೊಟೀನ್ ಆಗಿರುವಂತ ಕಂಟೆಂಟ್ ಅನ್ನೇ ಮಾಡಿ ಜನರನ್ನ ಸಾಯಿಸ್ತಾ ಇರೋದಲ್ಲದೆ ಅವರು ಕೂಡ ಸಾಯ್ತಾ ಇದ್ದಾರೆ ಕೂಡ. ಇನ್ನು ನಮ್ಮ ಶಿವಕಾರ್ತಿಕೇಯನ್ ಅವರು ಇತ್ತೀಚೆಗೆ ಬಂದಂತ ಪರಾಶಕ್ತಿ ಕೂಡ ನನ್ಗೇನಂತ ಏನ್ ವರ್ಕೌಟ್ ಆಗ್ಲಿಲ್ಲ. ಬಟ್ ಮದರಾಸಿ ಸ್ವಲ್ಪ ಬೆಟರ್ ದೆನ್ ಆಗಿತ್ತು ಅಂತ ಅಂದ್ಕೊಂಡಿದ್ದೆ. ಅದು ಕೂಡ ಆಯ್ತು ಇತ್ತೀಚೆಗೆ ಅಯ್ಯೋ ರಾಮ ಅಂತ ಅನ್ಸ್ಕೋಕ್ ಶುರು ಆಯ್ತು. ಅಮರನ್ ಇದೆಯಲ್ಲ, ದ ಬೆಟರ್ ಆಪ್ಷನ್. ಅದಲ್ಲದೆ ಇವರು ಕೂಡ ಕಂಬ್ಯಾಕ್ ಆದಂತವ್ರು ಇದ್ದಕ್ಕಿದ್ದಾಗಿ ಓಡಿಸ್ಕೊಂಡ್ಬಿಟ್ರು. ಅದು 2 ಮೂವಿಲಿ ಓಡಿಸ್ಕೊಂಡ್ರು. ಇವ್ರಿಗೆ ಸಕ್ಸಸ್ ಅನ್ನೋದು ಬೇಗ ಸಿಕ್ಕಿದ್ರು ಕೂಡ ಅದನ್ನ ಉಳಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗಂತೂ ಇತ್ತೀಚೆಗೆ. ಅದಲ್ಲದೆ ಇನ್ನು ಅಂದ್ರೆ ಸಿಂಬು ಅವರಾಗಿರ್ಬೋದು, ಇನ್ನು ಕೆಲವೊಂದು ಕಲಾವಿದರು ಇದ್ದಾರೆ ತಮಿಳು ಚಿತ್ರರಂಗದಲ್ಲಿ, ನಿಮ್ಗೂ ಗೊತ್ತು. ಅವರೆಲ್ಲ ಕಂಬ್ಯಾಕ್ ಅನ್ನ ಮಾಡಿದ್ರೆ ಖಂಡಿತವಾಗ್ಲೂ ತಮಿಳು ಚಿತ್ರರಂಗ ಮತ್ತೊಂದು ಲೆವೆಲ್ಗೆ ಹೋಗುತ್ತೆ ಅಂತ ಅನ್ಕೊಂಡಿದೀನಿ. ನಂಗೆ 1000 ಕೋಟಿಯನ್ನು ಬಾಲಿವುಡ್, ತೆಲುಗು ಮತ್ತೆ ಕನ್ನಡದಲ್ಲೂ ಕೂಡ ಗಳಿಸಾಯ್ತು. ಬಟ್
ಮಲಯಾಳಂನಲ್ಲಿ ಅಂತ ಯಾರು ಇಲ್ಲ ಅಂತಂದ್ರುನು ಕಂಟೆಂಟ್ ಚೆನ್ನಾಗಂತೂ ಕೊಟ್ಟಿದ್ದಾರೆ. ಅವರ ಮೂವೀಸ್ ಗಳನ್ನ ನೋಡ್ತಾ ಇದ್ರೆ ನಮ್ಗೇನೆ ನೋಡ್ತಾ ಇರ್ಬೇಕು ಅಂತ ಅನ್ಸ್ಬಿಡುತ್ತೆ. ಆ ಲೆವೆಲ್ ಕಂಟೆಂಟ್ ಅನ್ನು ಕೊಟ್ಟು ಇಸ್ ದ ಗುಡ್ ಕಮ್ಮಿ ಬಜೆಟ್ ನಲ್ಲಿ ತೆಗೆದು ಜಾಸ್ತಿ ಲಾಭವನ್ನ ಮಾಡುವಂತವರೇ ಹೀರೋ. ಅದನ್ ಬಿಟ್ರೆ ಇನ್ನು ತಮಿಳು ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಗಳು ಇದಾರೆ ಗುರುವೆ. ಕಮ್ಮಿ ಬಜೆಟ್ ಹಾಕ್ತಾರ. ನಮ್ಮ ವಿಜಯ್ ಸರ್ ಮೂವಿಗೆ ನಮ್ಮ ಕನ್ನಡದವ್ರೆ 300 ಕೋಟಿ ಹಾಕಿದ್ದಾರೆ ಗುರು. ಆ ಲೆವೆಲ್ಗೆ ಇರುವಂತ ಮೂವಿಗಳು ಕೇವಲ 300, 400, 500 ಕೋಟಿ ಗಳಿಸಿದ್ರೆ ನಿಜವಾಗ್ಲೂ ಪ್ರೊಡ್ಯೂಸರ್ಗೆ ದೊಡ್ಡ ನಷ್ಟನೇ ಉಂಟಾಗುತ್ತೆ. ಅಟ್ಲೀಸ್ಟ್ 300 ಕೋಟಿ ಬಜೆಟ್ ಆಗಿರೋ ಮೂವಿ 900 ಕೋಟಿ ಹತ್ತತ್ರನಾದ್ರೂ ಹೋಗ್ಬೇಕು. ಇಲ್ಲ ಅಂದ್ರೆ ಪ್ರೊಡ್ಯೂಸರ್ಗೆ ಏನೇನು ಕೂಡ ಸಿಕ್ಕೋದಿಲ್ಲ. ಅದಲ್ಲದೆ ಇತ್ತೀಚೆಗೆ ಬಂದಂತ ಕೂಲಿ ಮೂವಿ ಹಂಗೇನೆ ಆಗಿದ್ದು. ಅವ್ರು ಹಾಕಿದ್ದು 400 ಕೋಟಿ ಬಜೆಟ್, ಆದ್ರೆ ಬಂದಿದ್ದು ಮಾತ್ರ 515 520 ಕೋಟಿ ಅಷ್ಟೇನೆ ಬಂದಿದ್ದು. ಬಟ್ ಪ್ರೊಡ್ಯೂಸರ್ಗೆ ತುಂಬಾನೇ ನಷ್ಟ ಉಂಟಾಯ್ತು ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ 400 ಕೋಟಿಗೆ 500 ಕೋಟಿ ಬಂದಿದ್ದು ಏನೇನೋ ಅಲ್ಲ. ಅವರಿಗೆ ಮಾತ್ರ ಗೊತ್ತು ಆ ಪರಿಸ್ಥಿತಿ. ಅದನ್ನ ಯಾರ ಕೈಲಿಂದ ಹೇಳಕ್ಕಾಗೋದಿಲ್ಲ. ಅಷ್ಟಕ್ಕೂ ನಮ್ಮ ಚಿತ್ರರಂಗ ಅಂದ್ರೆ ತಮಿಳು ಚಿತ್ರರಂಗ ಮೇಲಕ್ಕೆ ಎದ್ದೊಳ್ಬೇಕು ಅನ್ನೋದೇ ನನ್ನ ಈ ಒಂದು ಆಶಯ. ಈ ವಿಡಿಯೋದಲ್ಲಿ ನಾನು ಅದನ್ನೇ ಕೂಡ ಹೇಳಿರೋದು ಕೂಡ. ಎಲ್ಲರೂ ಅಂದ್ರೆ ಎಲ್ಲಾ ನಟರು ಕೂಡ ಪ್ಲೀಸ್ ಮತ್ತೆ ಎದ್ದು ನಿಂತ್ಕೊಂಡು ಅವರ ಬ್ಯಾಟ್ ಅನ್ನ ಬಲವಾಗಿ ಬೀಸಿ ಯಾಕೆ ಬರೋದಿಲ್ಲ ನೋಡೋಣ ಅಂತ ಅನ್ಕೊಂತೀನಿ. ಅನ್ನಂಗೆ ಎಲ್ಲರೂ ಕೂಡ ಅದನ್ನ ಮಾಡಿ ಪ್ಲೀಸ್ ಅಂತ ಕೇಳ್ಕೊಂಡು ನಾನು ಈ ವಿಡಿಯೋನ ಎಂಡನ್ನ ಮಾಡ್ತಾ ಇದ್ದೀನಿ ಕೂಡ. ನಾನು ಈ ವಿಡಿಯೋದಲ್ಲಿ ಏನಾದರೂ ತಪ್ಪನ್ನ ಮಾಡಿದ್ರೆ ನನ್ನನ್ನ ಕ್ಷಮಿಸಿ. ಏನಾದ್ರು ತಪ್ಪಾಗಿ ಮಾತಾಡಿದ್ರು ಕೂಡ ನನ್ನನ್ನ ಕ್ಷಮಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫೇಸ್ ತಗೊಂಡು ಅದ್ರಲ್ಲೂ ಕ್ಯಾಮ್ರಾ ಮುಂದೆ ನಾನು ಬರ್ತೀನಿ. ಇದುವೇ ಸ್ಟಿಲ್ ವಾಚಿಂಗ್ ಟೇಕ್ ಇಟ್